ನಮಸ್ಕಾರ. ನಮ್ಮ ಬನ್ನೂರು ಆರೋಗ್ಯ ಇಲಾಖೆಯಲ್ಲಿ ಸತೀಶ್ ಅಂತ ಒಂದು ಒಳ್ಳೆ ಉತ್ತಮವಾದ ಡಾಕ್ಟರ್ ಇದ್ದಾರೆ. ಮೈಸೂರು ಜಿಲ್ಲೆಯಲ್ಲೇ ಉತ್ತಮವಾದ ಡಾಕ್ಟ್ರು. ಸಿದ್ದರಾಮಯ್ಯನ ಕ್ಷೇತ್ರದಲ್ಲಿ ಇದ್ದಂಥವ್ರು. ಅವರು ಸ್ವತಃ ಸಿದ್ದರಾಮಯ್ಯವ್ರನ್ನ ಬರಮಾಡ್ಕೊಂಡು ಹಾಕ್ಸ್ಕೊಂಡಿದ್ದಂಥ ಒಣ ಕ್ಷೇತ್ರದವರು. ನಮ್ಮ ಪುಣ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಒಂದು ಸುಮಾರು ತಿಂಗಳಾಯಿತು ಬಂದು. ಮತ್ತೆ ಅವ್ರನ್ನ ಡೆಪ್ಯುಟೇಷನ್ ಮಾಡಿ ಬೇರೆ ಕಡೆ ಎಲ್ಲ ಕಳಿಸ್ತೀನಿ ಅಂತ ಇದ್ದಾರೆ. ಇದೆಷ್ಟು ಸರಿ ಗೌಡ್ರೆ? ಇವಾಗ ಇಲ್ಲಿ ಬನ್ನೂರಿನಲ್ಲಿ ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ನಮಗೆ ಎಸ್ ಎಲ್ ಚಿಕ್ಕಣ್ಣ ಅಂತ ಹೇಳಿ ಪತ್ರ ಬರೋದಾರರು. ಹೌದು, ನಾವು ನೋಡಿದ ಮಟ್ಟಿಗೆ ಸುಮಾರು ವರ್ಷಗಳಿಂದ ಇಂಥ ಅದ್ಭುತವಾದಂಥ ಡಾಕ್ಟ್ರು ಬಂದಿಲ್ಲ. ಹೌದು ಸರ್. ಅವರು ಕಾರ್ಯವನ್ನು ಎಷ್ಟು ಟೈಮ್ ಸರಿಯಾಗಿ ಬರೀ 4 ಗಂಟೆಗೆ ಮಾತ್ರ ಟೈಮ್ನೇ ನೋಡ್ತಾ ಇರ್ತಾರೆ. ಟೈಮ್ ನೋಡಿದ್ರೆ ಕ್ಲೋಸ್ ಮಾಡ್ಕೊಂಡು ಹೊರಟೋಗುವಂಥ ಪ್ರವೃತ್ತಿ ಇರುವಂಥ ಜನಗಳು ಡಾಕ್ಟ್ರುಗಳು ಬರ್ತಾರೆ. ಹೌದೌದು. ಅದು ಇವರು ನಿಜವಾಗ್ಲೂ ಡಾಕ್ಟ್ರು ಅನ್ನುವಂಥ ಹುದ್ದೆ ಹೆಸರಿದೆಯಲ್ಲ, ಸೇವಾ ಮನೋಭಾವನೆಯಿಂದ ಬಂದಿರತಕ್ಕಂಥವ್ರು. ಹೌದು. ಒಂದು ಪೈಸನ್ನು ಸಹ ಯಾರ ಹತ್ರನೂ ಸಹ ವಸೂಲಿ ಮಾಡುವಂಥದ್ದೇನಿಲ್ಲ. ಹಾಗೆ ಈ ಜನರಲ್ ಮೆಡಿಕಲ್ ಸ್ಟೋರ್ಗಳು ಅಕ್ಕಪಕ್ಕದಲ್ಲಿ ಇದ್ದಾವೆ. ಅವರಲ್ಲಿ ಹೆಚ್ಚು ವಸೂಲಿ ಮಾಡ್ತಾರೆ ದುಡ್ಡ ಅಂತೇಳಿ ಅವರು ಮೋದಿ ಮೆಡಿಕಲ್ಗೆ ಹೋಗಿ ರೈತರು ನಿಮ್ಗೆ ಬಂದಿರತಕ್ಕಂಥ ರೋಗಿಗಳು ಮೋದಿ ಮೆಡಿಕಲ್ಗೆ ಹೋಗಿ ಮೆಡಿಸಿನ್ ತಗೊಳ್ಳಿ, ನಿಮ್ಗೆ ಅತ್ಯಂತ ಕಡಿಮೆ ದರದಲ್ಲಿ ಸಿಗ್ತದೆ, ಅವು ಸಹ ಅತ್ಯುತ್ತಮವಾಗಿ ಕೆಲಸ ಮಾಡಿ ನಿರ್ವಹಿಸ್ತವೆ ಅಂತ ಹೇಳಿದಂಥ ಏಕೈಕ ಡಾಕ್ಟರ್ ಅಂದರೆ ಹೌದು ಈ ಸತೀಶ್ ಡಾಕ್ಟರ್. ಹೌದು, ನಿಜ ನಿಜ. ಇಂಥ ಡಾಕ್ಟರ್ನ ಇಲ್ಲಿ ಇವ್ರು ಬಂದಿರೋದ್ರಿಂದ ಇನ್ಯಾರಿಗೋ ಬೇರೆ ಥರದ ಇಂಡೈರೆಕ್ಟಾಗಿ ಪೆಟ್ಟು ಬೀಳ್ತಾ ಇದೆ. ಹೌದು ಹೌದು. ಆ ಪೆಟ್ಟು ಬೀಳ್ತಾ ಇರೋದ್ರಿಂದ ನಷ್ಟ ಉಂಟಾಯ್ತದೆ, ಪೆಟ್ಟು ಬೀಳ್ತಾ ಇದೆ. ಇನ್ನೊಬ್ರು ಅಕ್ರಮ ಮಾಡೋಕೆ ಆಯ್ತಾ ಇಲ್ಲ, ಲಾಭ ಮಾಡೋಕೆ ಆಯ್ತಾ ಇಲ್ಲ, ಏನೋ ತೊಂದರೆ ಇದ್ದಾರೆ. ಇವನ್ನ ಮೊದಲು ಈ ಜಾಗ ಖಾಲಿ ಮಾಡಿಸ್ಬೇಕು ಅಂತ ಹುನ್ನಾರ ನಡೆದಿರೋಂಥ ಸತ್ಯ. ಹೌದು ಹೌದು. ಆದರೆ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಒಳ್ಳೆ ವ್ಯಕ್ತಿಗಳಿಗೆ, ಒಳ್ಳೆ ಸೇವೆ ಮಾಡೋರಿಗೆ ಮನೋಭಾವದಿಂದ ನಾನು ಎಷ್ಟು ಸರಿ ದಿನ ಎಲ್ಲ ನೋಡಿದ್ದೀನಿ. ನಾನು 7 ಗಂಟೆ 6 ಗಂಟೆ ಆದರೂ ಸೇವೆ ಮಾಡ್ತಾಯಿದ್ರಂತೆ. ಲೆಕ್ಕಗಳೇ ಇಂಥ ವ್ಯಕ್ತಿಗೆ ಎತ್ತಿಸ್ತೀನಿ, ಎತ್ತಂಗಡಿ ಮಾಡ್ತೀನಿ ಅನ್ನೋದು ಎಷ್ಟು ಸರಿ ಅನ್ನೋದು ದಯಮಾಡಿ ಬಂದು ಆರೋಗ್ಯ ಜಿಲ್ಲಾ ಮಟ್ಟದ ಆರೋಗ್ಯಾಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಅವ್ರು ಯಾವ ಥರ ಕಾರ್ಯನಿರ್ವಹಿಸ್ತಿದ್ದಾರೆ ಮತ್ತು ಜನರ ಅಭಿಪ್ರಾಯಗಳನ್ನು ಸಹ ಕೇಳಿ ಖಂಡಿತ ಅವರಿಂದ ಏನಾದರೂ ಅನಾನುಕೂಲತೆ ಆಗಿದೆ ಅಂತ ಕಂಡು ಬಂದಿರ್ಬೇಕಾರೆ ಅವ್ರು ಸರಿ ಇಲ್ಲ, ಅವ್ರ ಕಾರ್ಯವೈಖರಿ ಸರಿ ಇಲ್ಲ ಕಂಡು ಬಂದರೆ ನೀವು ಎತ್ತಂಗಡಿ ಮಾಡಿ. ನೀವು ಅವ್ರು ಬಂದು ಒಳ್ಳೆ ಕೆಲಸ ಮಾಡ್ತಿರೋರನ್ನ, ಜನಸಾಮಾನ್ಯರಿಗೆ ಬಡವರಿಗೆ ಒಳ್ಳೇದು ಮಾಡ್ತಕ್ಕಂಥ ಜನರುಗಳನ್ನು ನೀವು ಅವ್ರ ವಿರುದ್ಧವಾಗಿ ಯಾರೋ ಪಟ್ಟಬದ್ಧ ಹಿತಾಸಕ್ತಿಗಳು ಸೇರಿಕೊಂಡು ನೀವು ಅವರನ್ನು ಎತ್ತಂಗಡಿ ಮಾಡೋದು ಎಷ್ಟು ಸರಿ? ಅವರು ನೆಮ್ಮದಿಯಾಗಿ ಕಾರ್ಯನಿರ್ವಹಿಸಬೇಕು. ಒಂದು ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಯಾವ್ದಾದ್ರು ಬಂದು ಮಾಡ್ಬೇಕಾದ್ರೆ ಕನಿಷ್ಠ ಒಂದು 5 ವರ್ಷ ಅವಕಾಶ ಮಾಡಿಕೊಡ್ರಿ. ಕೊಡಿ, ಮಾಡ್ಕೊಂಡು ಜಾಗ ಕೊಡಿ. ಬೆಳೆಗಳಿಗೆ ಎತ್ತಿ ಹೆಸರು ಅವ್ರು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಅವ್ರು ನೆಮ್ಮದಿ ಇರುತ್ತೆ. ಹೌದು ಹೌದು. ಈಗ ಎಷ್ಟೋ ಜನ ನಾನು ಕಂಡುಬಂದಿದ್ದೆ, ಸಬ್ರಿಸ್ಟ್ ಆಫೀಸ್ ಪಕ್ಕನೇ ಇರೋದು ನಮ್ಮ ಹಾಸ್ಪಿಟ್ಲು. ಅದು ಯಾವ ಊರಿಂದ ಬಂದು ಯಾರಪ್ಪ ಅಲ್ಲಿಂದ ಯಾಕೆ ಬರ್ತೀಯ ನೀನು ಅಂದರೆ ನಮ್ಗೆ ಒಳ್ಳೆ ಡಾಕ್ಟ್ರಪ್ಪ, ನಮ್ಗೆ ಅಲ್ಲಿಂದ ಬಂದು ನಾವು ಇಲ್ಲಿ ಸೇವೆ ಮಾಡಿಸ್ಕೊತಾ ಇದ್ದೀವಿ, ಹುಡುಕ ಬರ್ತಾ ಇದ್ದೀವಿ ಸತೀಶ್ ಡಾಕ್ಟ್ರ್ ಅಂತ ಹೇಳ್ತಾ ಇದ್ರೆ ಅವ್ರು ಎಷ್ಟು ಒಳ್ಳೆಯವರಾಗಿದ್ದಾರೆ ಅನ್ನೋದ ಇದೊಂದೇ ಸಾಕ್ಷಿ. ಜೊತೆಗೆ ಟೈಮ್ ಲಿಮಿಟ್ ಇಲ್ಲ. ಅವ್ರ ಪೇಷಂಟ್ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆಲ್ಲ ನೋಡ್ಬಿಟ್ಟು ಅವ್ರ ಟೈಮ್ ಇರಿದ್ರು ಸಹ ಮುಗಿದು ಆದಮೇಲೆ ಅವರು ಊರಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇಂಥ ಅಪರೂಪದ ಇತ್ತಂಥ ನಿಷ್ಠಾವಂತ ಡಾಕ್ಟ್ರನ್ನು ಯಾರಾದರೂ ಅವರೇನು ದೂರ ಹಾಕೋದಾದರೆ ಅವ್ರ ಮೇಲೆ ಉಗ್ರ ಹೋರಾಟವನ್ನು ಈ ಬನ್ನೂರು ಹೋಬಳಿಯಲ್ಲಿ ಮಾಡಬೇಕಾಗುತ್ತದೆ. ಡಿ ಸಿ ಹಳ್ಳಿ ಗ್ರಾಮದವರು ಸುತ್ತಮುತ್ತಲು ಹಳ್ಳಿ ಜನ ಎಲ್ಲ ಬಂದು ಒಳ್ಳೆ ವ್ಯಕ್ತಿ ಅಂತೇಳಿ ಖಾಸಗಿ ಹಾಸ್ಪಿಟ್ಲಿಗೆ ಹೋಗೋರೆಲ್ಲ ಸಹ ಇಲ್ಲಿಗೆ ಬಂದು ನೋಡಿಸ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗದೆ. ದಯಮಾಡಿ ಇದ್ರ ಬಗ್ಗೆ ಜಿಲ್ಲಾ ಆಸ್ಪತ್ರೆಯವರು ಒಂದು ಸ್ಥಳ ಪರಿಶೀಲನೆ ಮಾಡಿ ಅಭಿಪ್ರಾಯ ಪಡೆದು ಇವರು ಕಾಯಮಾಗಿ ಇಲ್ಲೇ ಉಳಿಯುವಂತೆ ವ್ಯವಸ್ಥೆ ಮಾಡಿದ್ರೆ ಸರಿ. ಇಲ್ಲ ಅಂದರೆ ನೀವು ಇವರೇನೋ ಎತ್ತಂಗಡಿ ಮಾಡಿದಾರೆ, ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಬನ್ನೂರ ಮೈಸೂರು ಸರ್ಕಲ್ನಲ್ಲಿ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನಾನು ಈ ಕೊಡ್ತಾ ಇದ್ದೇನೆ. ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡ್ಕೊಡೋದು ಬಿಡ್ರಿ. ಯಾಕ್ರಿ ಜನಗಳಿಗೆ ಈ ಥರ ತೊಂದರೆ ಕೊಡ್ತೀರಿ? ಒಳ್ಳೆಯವ್ರಿಗೆ, ಕಳ್ಳರು ಕದೀಮರಿಗೆ, ಲಂಚಕೋರರಿಗೆ, ದುಡ್ಡು ಮಾಡೋರಿಗೆ, ಔಷಧಿ ಕದ್ದು ರಾತ್ರಿ ಮಾರ್ಕೋರ್ಗೆ, ಇಂಥವ್ರಿಗೆಲ್ಲ ಅವಕಾಶ ಕೊಟ್ಟು ನೀವು ಯಾಕ್ರಿ ಇದು ಮಾಡ್ತೀರಿ? ಇವರು ನಿಜವಾಗ್ಲೂ ಬಡವ್ರಿಗೆ ₹1 ತೆಗೆದರೆ ಮಾಡ್ತಕ್ಕಂಥ ಸೀನ್ ಇದೆ. ಉತ್ತಮವಾಗಿ ಜನಗಳು ಸ್ಪಂದನೆ ಕೊಟ್ಟಿದ್ದಾರೆ. ಮತ್ತು ಮೋದಿ ಮೆಡಿಕಲ್ ಸ್ಟೋರಲ್ಲಿ ನಿಮ್ಮ ಔಷಧಿ ತಗೊಳ್ಳಿ, ಬೇರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬೇಡಿ, ಅದು ₹1 16 ಇರುತ್ತೆ. ಅದು ದಯಮಾಡಿ ಈ ಥರ ಒಳ್ಳೆ ಉತ್ತಮವಾದ ಮೆಡಿಸಿನ್ ಇದೆ ಅಂತೇಳಿ ಮೋದಿ ಮೆಡಿಕಲ್ ಸ್ಟೋರ್ಗೆ ಚೀಟಿ ಬರೀತಾರೆ ಅಂದರೆ ನಿಜವಾಗ್ಲೂ. ಆಮೇಲೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಜಾಗ ಇದೆ, ಕೊಡಿ ಮೋದಿ ಮೆಡಿಕಲ್ಗೆ. ಅಲ್ಲಿ ಈ ಬಗ್ಗೆ ನಾನು ಕೇಳ್ಪಟ್ಟೆ. ಮೋದಿ ಕಡೆಯಿಂದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ
ಅಲ್ಲೇ ಒಂದು ಮೆಡಿಕಲ್ ಸ್ಟೋರ್ಗೆ ಅವಕಾಶ ಕೊಡಿ ಅಂದರೆ ನಮ್ಗೆ ಜಾಗಿಲ್ಲ ಅಂತಾರೆ. ಬೇಕಾದಷ್ಟು ಜಾಗಿದೆ, ಬನ್ನಿ ನೋಡಿ, ಬೇಕಾದಷ್ಟು ಜಾಗ ಹೌದು, ಹೌದು, ಹೌದು. ಒಂದು 2 ಬಿಲ್ಡಿಂಗ್ ಹೌದು, ಫ್ರೀ ಆಗಿದೆ. ಟೈಮಲ್ಲಿ 2 ರೂಮ್ ಮಾಡಿದ್ದಾರೆ ಅಲ್ಲಿ. ಹೌದು, ಹೌದು, ಹೌದು. ಸಭಾಗಾರದ ಪಕ್ಕದಲ್ಲಿ ಹೌದು. ಖಾಲಿಯಾಗಿ ಬಿದ್ದಿದೆ. ಹೌದು. ಮಾಡ್ಕೊಳ್ಳಿ ಬಿಡಿ, ಕೊಡಿ. ಯಾರಿಗೋಸ್ಕರ ಕೊಡ್ತಿದ್ದೀರಿ ನೀವು? ಸಾರ್ವಜನಿಕರಿಗೋಸ್ಕರ. ಜನಸಾಮಾನ್ಯರಿಗೋಸ್ಕರ, ಬಡವ್ರಿಗೋಸ್ಕರ. ಹೌದು. ಹಾಸ್ಪಿಟ್ಲ್ ಇರೋದು ಯಾಕೆ? ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದು ಯಾಕೆ? ಮುಚ್ಚಿಬಿಡಿ, ಬೇಡಿ. ಪ್ರೈವೇಟಲ್ಲಿ ಹೋಗ್ತಾರೆ ಜನ. ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾಕೆ ಮಾಡ್ತೀರಿ ನೀವು? ಅಲ್ಲ, ನಮ್ಮ ಸತ್ಪ್ರಜೆಗಳು ನಮ್ಮ ಪ್ರೈವೇಟಿಗೆ ಹೋಗಿ ಮಾಡಿಸ್ಕೊತಾರೆ ಬಿಡಿ. ಚಿಕ್ಕನವರೇ. ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಖ್ಯ. ಗೌರ್ಮೆಂಟ್ ಹಾಸ್ಪಿಟ್ಲ್ ತೆರೆದ್ರ ಉದ್ದೇಶ ಏನು? ಹೌದು. ಬಡವ್ರಿಗೆ, ದೀನ ದಲಿತರು ಪ್ರತಿಯೊಬ್ಬರು ಯಾರು ಕೆಲಸದಿಂದ ಇರ್ತಾರೆ. ಹಾಸ್ಪಿಟ್ಲಿಗೆ 1000 ರೂಪಾಯಿ ದುಡ್ಡು ತಗೊಂಡು ಹೋಗ್ತಾನೆ, 50 ರೂಪಾಯಿ 100 ರೂಪಾಯಿ ಕೂಲಿಗೆ ಇರುವಂಥ ಜನಗಳು, ಅಂಥವ್ರಿಗೆಲ್ಲ ಉಪಯೋಗ ಆಯ್ತಾ ಇರೋದು ಗೌರ್ಮೆಂಟ್ ಹಾಸ್ಪಿಟ್ಲ್. ಹಾಗಾಗಿ ನೀವು ದಯವಿಟ್ಟು ಅವಕಾಶ ಮಾಡಿಕೊಡಿ. ಬಿಲ್ಡಿಂಗ್ ರೂಮ್ ಇದೆ, ಅವಕಾಶ ಕೊಡಿ. ಅಲ್ಲ, ನಮ್ಮ ಸತ್ಪ್ರಜೆಗಳು ಏನು ಕೇಳ್ತಾರೆ, ಮೆಡಿಕಲ್ಗೆ ಅಲ್ಲೇ ಹೋಗಿ ತಗೋತಾರೆ. ಹೌದು, ಹೌದು. ಅವ್ರ ಅನುಕೂಲ ರೀ, ಚೆನ್ನಾಗಿರೋ. ನರಸೀಪುರದಲ್ಲಿ ಮಾಡಲ್ಲ ಸ್ವಾಮಿ. ನೋಡ್ರಿ, ಬಡವರು ಎಲ್ಲಿ ಬೇಕಾದ್ರು. ಅಲ್ಲ, ನರಸೀಪುರದಲ್ಲಿ ಮಾಡಿದ್ದಾರೆ. ನಾನು ಹೇಳ್ತೇನೆ, ಉತ್ತಮವಾಗಿರೋರು ಬಂದು ಅವರು ಬೇರೆ ಮೆಡಿಕಲ್ ಎಲ್ಲ ತಗೊಳ್ಳಿ, ನಮ್ಗೆ ತೊಂದರೆ ಇಲ್ಲ, ಕಟ್ಟೆ ಏನಿಲ್ಲ. ಅವ್ರು ಬರ್ಕೊಡ್ತಾರೆ ಚೀಟಿನ, ನೀವು ತಗೊಳ್ಳಿ. ಇಲ್ವಾ ಅದೇ ಮೆಡಿಸನ್ ಬೇರೆ ತಗೊಳ್ಳಿ, ನಮ್ದೇನು ಆಪ್ಷನ್ ಇಲ್ಲ. ಹೌದು, ಹೌದು, ಹೌದು. ಯಾಕೆ ನೀವು ಹೊರಗಡೆ ಕಳಿಸ್ತೀರಿ? ಅದು ಮೋದಿ ಮೆಡಿಕಲ್ ಕೊಡಿ. ಒಬ್ಬ ಅಲ್ಲ, ನರಸೀಪುರದಲ್ಲಿ ಆಲ್ರೆಡಿ ಇದೆಯಲ್ಲ ಮೋದಿ ಮೆಡಿಕಲ್, ಅದೇ ಥರ ಇಲ್ಲೂ ಕೊಡಿ. ಏನು ತೊಂದರೆ? ರೈತರಿಗೆ ಒಳ್ಳೇದಾಗಲಿ, ಬಡವರು ಒಳ್ಳೇದಾಗಲಿ. ಅಲ್ಲ, ಮೊದಲೇ ಸತ್ಪ್ರಜೆಗಳು ಏನೂ ಕೇಳಲ್ಲ ಚಿಕ್ಕಯ್ಯನವ್ರೆ. ಜನಪ್ರತಿನಿಧಿಗಳಂತೂ ಏನೂ ಕೇಳಲ್ಲ, ಸತ್ಪ್ರಜೆ ಪರವಾಗಿ ಏನೂ ಕೇಳಲ್ಲ. ಅವ್ರಿಗೇನು ಗೊತ್ತೇ ಇಲ್ಲ ವಿಷಯಗಳು. ನಮ್ಮಂಥವ್ರು, ಮಾಧ್ಯಮದವರು, ನಿಮ್ಮಂಥವ್ರಿಂದ ಓದಬೇಕು. ನಾವು ಅವಕಾಶ ಮಾಡಿಕೊಡ್ಬೇಕು. ನೀವು ಒಳ್ಳೆ ವ್ಯಕ್ತಿ, ಡಾಕ್ಟ್ರು ಅಂದಾಗ ಒಳ್ಳೇದು ಅಂದಾಗ ಒಳ್ಳೇದು. ಸಪೋರ್ಟ್ ಕೊಡಬೇಕು, ಅವ್ರಿಗೆ ಸಪೋರ್ಟ್ ಕೊಡಬೇಕು. ಅವರನ್ನ ಪತ್ರಿಕೆಯಲ್ಲಿ, ಟಿವಿನಲ್ಲಿ ಇಂಟರ್ವ್ಯೂ ಮಾಡಬೇಕು. ನಮ್ಮ ಮಾಧ್ಯಮದವರು ಬಂದಿದ್ದಾರೆ ಬನ್ನೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಅವರನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಎಂತೆಂಥ ಕಾಯಿಲೆಗಳಿದೆ ಬಂದು ಚೆಕ್ ಮಾಡಿಸಿ, ಸ್ಕ್ಯಾನಿಂಗ್ ಮಾಡಿಸಿ, ಅವಳು ಸ್ಥಳದಲ್ಲೇ ರಿಪೋರ್ಟ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ನಾನು ನೋಡ್ದಂಗೆ ಅಲ್ಲಿ ಏನು ಹಾಸ್ಪಿಟ್ಲಿಗೆ ಬಂದಿದೆಯೋ ಮೆಡಿಸಿನು ಅದನ್ನೇ ಬರೆದು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರಿಂದೇ ಅವರು ರೆಡಿ ಮಾಡ್ಕೊಡೋಂಥ ವ್ಯಕ್ತಿ. ಅದರಿಂದ ನಮಗೆ ಈಗ ಕಂಡು ಬಂದಿದೆ. ದಯಮಾಡಿ ಈ ಬಗ್ಗೆ ಒಳ್ಳೆ ವ್ಯಕ್ತಿ ಅಂತ ಕಂಡು ಬಂದ ಮೇಲೆ ನೀವು ಏಕೆ ಯಾವುದೋ ಮುಲಾಜಿಲ್ದೇ ಯಾರೋ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಒಳಗೊಂಡು ಭ್ರಷ್ಟಾಚಾರ ಮಾಡೋಕ್ಕೇನಾರು ಓಟಿದ್ರೆ ನೀವು ಇವರನ್ನು ಎತ್ತಂಗಡಿ ಮಾಡ್ತೀರಿ. ಅಲ್ಲಿ ಭ್ರಷ್ಟಾಚಾರಿಗಳು ಅಂತ ನಾವು ಹೇಳ್ಬೇಕಾಯ್ತು ಈ ಭಾಗದ ರಾಜಕಾರಣಿಗಳಿಗೆ. ಲೋಕಲ್ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಅಥವಾ ನಮ್ಮ ಅಧಿಕಾರಿ ವರ್ಗ ಇರ್ಬೋದು, ಅಧಿಕಾರಿ ವರ್ಗ ಇರ್ಬೋದು, ಯಾರೇ ಒಂದು ಏನಿವನ್, ನಾನು ಆ ಬಗ್ಗೆ ಹೇಳ್ತಾ ಇಲ್ಲ. ಒಳ್ಳೇದು ಅಂತ ಪ್ರಶಂಸೆ ಕೊಡ್ತಾ ಇದ್ದಾರೆ, ಒಳ್ಳೆ ವ್ಯಕ್ತಿ ಅಂತ ಗೊತ್ತಿದೆ ಅಂತ ಈಗ ಅಲ್ಲಿ ಜಾಹೀರಾಗಿದೆ. ಈಗ ದಯಮಾಡಿ ಅವರನ್ನು ಉಳಿಸೋ ಪ್ರಯತ್ನ ನೀವು ಮಾಡಿ. ಈ ಬನ್ನೂರು ಭಾಗದ, ಈ ಬನ್ನೂರು ಹೋಬಳಿ ದೊಡ್ಡ ಹೋಬಳಿ, ಇದು ಯಾವುದೋ ಇಡೀ ತಾಲೂಕಲ್ಲಿ ಬನ್ನೂರು ಹೋಬಳಿ ದೊಡ್ಡ ಹೋಬಳಿ. ಈ ಭಾಗದ ಜನಕ್ಕೆ ಒಳ್ಳೇದಾಗುವಂಗೆ ವ್ಯವಸ್ಥೆ ಮಾಡಿಕೊಡಿ. ಇದೊಂದಾದ್ರೂ ಒಳ್ಳೇದು ಮಾಡಿ. ಹಳ್ಳಿಗಂತೂ ಬಸ್ ಹಾಕ್ಲಿಲ್ಲ ನೀವು. ನೀವು ಹಳ್ಳಿಗೆ ಶಕ್ತಿ ಯೋಜನೆ ತಂದ್ರಿ, ನಿಜ.